ಹಲೋ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಾವು ಕಲ್ಪಾಲಿದ್ದೀವಿ. ಇಲ್ಲಿ ಬಂದ್ಬಿಟ್ಟು -8 ಡಿಗ್ರಿ ಚಳಿ. ಇಲ್ಲಿ -8ಅಲ್ಲಿದೆ. ನಮ್ಮೂರಲ್ಲಿ ನಾವು 16 ಡಿಗ್ರಿ ಇದ್ರೇ ನಾವು ತಡ್ಕೊತಾ ಇರಲಿಲ್ಲ. ಅಯ್ಯೋ, ಸ್ವೆಟರ್ ಮೇಲೆ ಜಾಕೆಟ್ ಹಾಕ್ಕೊಂಡು ಆಚೆಗೆ ಹೋಗ್ತಾ ಇಲ್ಲ ಅನ್ಕೊಳ್ಳಿ. 6 ಗಂಟೆ ಮೇಲೆ ನಾನು ನಮ್ಮೂರಲ್ಲಿ ಕೂಡ 16, 15, 13, 12 ಎಲ್ಲ ಇತ್ತು. ಅವಾಗ ನಾನು ಸಾಯಂಕಾಲದ ಆಚೆನೇ ಹೋಗ್ತಾ ಇಲ್ಲ. ಇಲ್ಲಿ -8 ಡಿಗ್ರಿ ಇಲ್ಲಿ ಚಳಿ ಇರೋದು. ಸೊ -8 ಡಿಗ್ರಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಿಸಿನೀರು ಬರ್ತಾಯಿಲ್ಲ, ತಣ್ಣೀರು ಬರ್ತಾಯಿದೆ, ಸ್ನಾನ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಂದರೂ ಕೂಡ ಆ ಬಿಸಿನೀರು ಕೂಡ ಏನೂ ಎಫೆಕ್ಟ್ ಆಗ್ತಾಯಿಲ್ಲ ಬಾಡಿಗೆ. ಸುಮ್ಮನೆ ಏನೋ ಒಂಚೂರು ಬೆಚ್ಚಗಾಗ್ತೈತೆ. ಸೊ ಆ ಥರ ಇದೆ ಇಲ್ಲಿ. ನಮಗಂತೂ ಇವತ್ತು -8, ನಾಳೆ ನಾವು ಹೋಗ್ತಾ ಇರೋದು -18 ಡಿಗ್ರಿಗೆ. ಸೊ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಈಗ ಕಲ್ಪಾಯಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಆ ಜಾಗಕ್ಕೆ 120 ಕಿಲೋಮೀಟರ್ಸ್ ಅರೌಂಡ್ ಆ ಒಂದು ಸ್ಟ್ರೆಚ್ಚಲ್ಲಿ ಹೋಗ್ತಾ ಇದ್ದೀವಿ. ಸೊ ಪ್ರತಿಯೊಂದು ಜಾಗನೂ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್. ಓಕೆ, ವೆಲ್ಕಮ್ ಬ್ಯಾಕ್. ಈಗ ನಾವು ನೆನ್ನೆ ಬಂದಿದ್ವಲ್ಲ ಹೋಟ್ಲು ಕಲ್ಪಾಲಿ. ಸೊ ಅಲ್ಲಿಂದ ಇವಾಗ ಡಿಪಾರ್ಚರ್ ಆಗ್ತಾಯಿದ್ದೀವಿ ಬೇರೆ ಕಡೆಗೆ. ಸೊ ಇಲ್ಲಿಂದ ಇವಾಗ ಕಾಸಾಗೆ ಹೋಗ್ತಾ ಇದ್ದೀವಿ. ಕಾಸಲ್ಲಿ ಅಷ್ಟು ಪ್ಲೇಸಸ್ ನೋಡಿಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಹೋಗೋ ಪ್ಲೇಸಸ್ ತೋರಿಸ್ತಾ ಇರ್ತೀನಿ. ನಮ್ಮ ರಾಜು ಅವರು ಇದ್ದಾರೆ. ಹಾಯ್ ರಾಜು ಅವಲಿ. ನಾವು ಇವಾಗ ಇಲ್ಲಿ ರೂಮ್ ಚೆಕ್ಔಟ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಲೊಕೇಶನ್ಗೆ. ಇಲ್ಲಿ ಮಾತ್ರ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ ಅಂತಾರೆ ಎಕ್ಸ್ಪೀರಿಯನ್ಸ್ ಆಗಿದೆ. ಲೈಟು ಅದಂಗೆ ಹೆವಿ ಕೋಲ್ಡು ಗೊತ್ತಲ್ಲ. ಈ ಚಂದ್ರು ಬ್ರೋ ಆದರೆ ಮಲಗಿಬಿಟ್ಟಿದ್ದಾರೆ, ಎದ್ದೇ ಇಲ್ಲ ಅವ್ರಿಗೂ. ಏನು ಕಾಲು ಕೆಳಕ್ಕೆ ಇಕ್ಕಾಗ ಆಗ್ತಾ ಇಲ್ಲ. -8 ಆಗೋಗಿತ್ತು ಗೈಸ್. ನೆಕ್ಸ್ಟ್ ಲೆವೆಲ್ ಬಿಡಿ. ನಮ್ಮನ್ನು ನೀರು ಬರ್ದಿರೋ ಒಳ್ಳೆ ಟಾಸ್ಕ್ ಆಗಿದೆ. ಇನ್ನೂ ಕೋಲ್ಡ್ ಇದೆ ಅಂತೆ. ಕಾಸ -25 ಅರೌಂಡ್ ಎಲ್ಲ ಹೋಗ್ತಾ ಇದ್ದಂತೆ. -7ಗೆ ಅಲ್ಲಾಡ್ಬಿಟ್ಟಿದ್ದೀವಿ. ಇವಾಗ -25 ಬೇರೆ ಹೋಗ್ತಾ ಇದೀವಿ ಅಂತೆ. ಸೊ ಎಲ್ಲ ಅದೇ ಡಿಸ್ಕಷನ್ ನಡೀತಿದೆ. -25 ಹೆಂಗಿರೋದು ಅಂತ. ರಾಜಾ ಅವರೇ, -25 ಹೆಂಗಿರೋದು? ಇವಾಗ ಬೈಕ್ ಬರ್ತಾ ಇದ್ದಲ್ಲಿ ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ಬೇರೆ ನಿಮ್ದೇ ಭಯ ನನ್ಗೆ. ನೀವು ಇಲ್ಲಿ ಬಂದಿದ್ದೆ 2 ಅವರ್ ಮಲಗ್ಬಿಟ್ರಿ, ಇಲ್ಲಿ ಅಲ್ಲೇನ್ ಮಾಡ್ತೀರಾ ಅಂತ ನನ್ಗೆ ಸೈಕ್ ಆಗ್ತೈತೆ. ನನಗೆ ಭಯ ಆಗ್ತೈತೆ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಬಂದ್ಬಿಟ್ಟು ಕಲ್ಪಾಲಿ ಸೂಸೈಡ್ ಪಾಯಿಂಟ್ ಅಂತ ನೋಡಿ. ಸೂಸೈಡ್ ಪಾಯಿಂಟ್ ಅಂದರೆ ಸೂಸೈಡ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬರಬೇಕಾ ಬ್ರೋ? ಸೂಸೈಡ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬರಬೇಕಾ ಏನೋ ಹಿಂಗೆ? ಇಲ್ಲಿ ಲೋಕಲ್ ಅವ್ರು ರೋಗಿ ಅಂತ ಕರೀತಾರಂತೆ. ರೋಗ ಬಂದು ನನ್ನ ಮಕ್ಳು ಹೋಗ್ಬಿಡ್ಲಿ ಅಂತ. ಬಿದ್ರೆ ಒಂದು ಬೋನ್ ಪೀಸ್ ಕೂಡ ಸಿಗಲ್ಲ ಇಲ್ಲಿ. ಬೋನ್ ಪೀಸ್ ಅಲ್ಲ, ತಲೆ ಕೆಟ್ಟು ರೋಗ ಬಂದವನೇ ಬೀಳ್ಬೇಕು ಇಲ್ಲಿ. ಯಾರಾದ್ರೂ ಧೈರ್ಯ ಮಾಡಿ. ನಾರ್ಮಲ್ ಪೀಪಲ್ ಯಾರು ಬೀಳೋದಕ್ಕೆ ಟ್ರೈ ಕೂಡ ಮಾಡ. ಅಂಡ್ ಗೈಸ್, ದಿಸ್ ಇಸ್ ದ ಕಲ್ಪಾ ಸೂಸೈಡ್ ಪಾಯಿಂಟ್. ಇದನ್ನ ಸೂಸೈಡ್ ಪಾಯಿಂಟ್ ಅಂತ ಕಲ್ಪಾ ಅಲ್ಲಿ. ಸೊ ಅಂಡ್ ನೋಡಿ, ಇಲ್ಲಿ ತುಂಬಾ ಹೆಸರುಗಳು ಬರ್ತಿದ್ದಾರೆ. ಆ ಹೆಸರುಗಳು ಏನು ಬ್ರೋ? ವಾಟ್ ಈಸ್ ದಿಸ್ ನೇಮ್ಸ್? ದೇ ರಿಟರ್ನ್ ಅಬೀಶ್. ಇಟ್ಸ್ ಲೈಕ್ ಆಶಿಕ್ ಪೀಪಲ್. They come here and they will write their name and jump it. ಲವ್ ಫೇಲ್ಯೂರ್. ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ನಾ. ಆ ತರ ಇದೆ ಇಲ್ಲಿ. ನಂದಿ ಬೆಟ್ಟದಲ್ಲಿ ಒಂಥರ ಕಾನ್ಸೆಪ್ಟ್ ಇದ್ರೆ ಇಲ್ಲೇ ಒಂಥರ ಕಾನ್ಸೆಪ್ಟ್ ಇದೆ. ಪರವಾಗಿಲ್ಲ. ಬಂದು ಪ್ರೇಮಿಗಳ ಅವ್ರ ಹೆಸರು ಬಂದು कहाँ से आते हैं? ಆ್ಯಂಡ್ ಕಲ್ಪಾ ಈಸ್ ಆಲ್ಸೋ ಫೇಮಸ್ ಫಾರ್ ಆ್ಯಪಲ್ಗೆ ತುಂಬ ಫೇಮಸ್ ಅಂತ ಇಲ್ಲಿ. ತುಂಬ ಚೆನ್ನಾಗಿ ಇದು ಬಂದ್ಬಿಟ್ಟು ಸೆಪ್ಟೆಂಬರ್ ಮತ್ತು ಜೂನ್ ಜುಲೈಯಿಂದ ಸ್ಟಾರ್ಟ್ ಮಾಡ್ತಾರಂತೆ ಇದನ್ನು ಪ್ರೊಸೆಸ್ನ, ಅಂದರೆ ಬೆಳೆಯೋದು ಇದೆಲ್ಲ. ಸೊ ಅದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ಗೆ ಆ ಕ್ರಾಪ್ ಬರುತ್ತೆ. ಕಲ್ಪಾ ಈಸ್ ಫೇಮಸ್ ಫಾರ್ ಆ್ಯಪಲ್ಸ್. ಆ್ಯಂಡ್ ದಿಸ್ ಇಸ್ ದ ಪಾಯಿಂಟ್. ನೋಡಿ ಗಾಯ್ಸ್ ಹೆಂಗಿದೆ. ಒಬ್ಬೊಬ್ಬ ಬಿದ್ದರೆ ಇದು ಬರೀ ಕಾರ್ನರು. ಇನ್ನು ಆ ಕಡೆಗೆ ಹೋಗ್ಬಿಟ್ರೆ ಒಂದೊಂದು ಜಾಗ ಒಂದೊಂದು ಥರ ಇದೆ. ಲೈಕ್ ಸ್ಪಿಟಿ ವ್ಯಾಲಿ ನಮ್ಮದು ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಸೂಸೈಡ್ ಪಾಯಿಂಟ್ ಅಂತ ಈಗ ನೋಡ್ತಾ ಇದ್ದೀವಿ. ನೆಕ್ಸ್ಟು ಅದೇದೋ ಮಾರ್ಕೆಟ್ ಇದೆಯಂತೆ, ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಕ್ರೇಜಿ ಅಂದರೆ ಈ ರೋಡ್ಸು ನೋಡಿ, ಇಷ್ಟೇ ಇರುತ್ತೆ ರೋಡ್ಸು. ಸಿಂಗಲ್ ರೋಡು ಈ ಥರನೇ ಇರುತ್ತೆ. ಮೌಂಟೇನ್ಸ್ ಎಲ್ಲ ಆ ಇದರಲ್ಲಾಗಿರೋದು. ಬಟ್ ನೆನ್ನೆ ನಾವು 250 ಕಿಲೋಮೀಟರ್ಸ್ ಬರೀ ಇಂಥ ರೋಡ್ಸೆಲ್ಲ ಟ್ರಾವೆಲ್ ಮಾಡಿದ್ದೀವಿ. 250 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಅಷ್ಟೊತ್ತಿಗೆ ರಾತ್ರಿ ನಮಗೆ ಮಲ್ಕೊಂಡ್ರೆ ದೇವರೇ ಕಾಣಿಸ್ತಾ. ಅಲ್ಲಿ ಕೂಡ ಆ ರೂಮಲ್ಲಿ ಹೀಟರ್ ಇಲ್ಲ,
ನಮ್ಮ ಊರಿಗೆ ಹೋದರೆ ನಮ್ಗೆ ಅಲ್ಲಿ ಎ ಸಿ ಇದ್ದರೆ ನಿದ್ದೆ ಬರುತ್ತೆ, ಇಲ್ಲಿ ಹೀಟ್ರ್ ಇದೆ ನಿದ್ದೆ ಬರುತ್ತೆ. ಸೊ ಇಲ್ಲಿ ಹೀಟ್ರು ಇರಲಿಲ್ಲ, ಏನೋ ಕಷ್ಟಪಟ್ಟು ನಿದ್ದೆ ಹೋದ್ವಿ. ಬಟ್ ಆದರೂ ತುಂಬ ಕಷ್ಟ ಇದೆ ಇಲ್ಲಿ ಜೀವನ ಮಾಡೋದು. ಇಲ್ಲಿ ನೋಡ್ತಾ ಇದ್ದರೆ ಬೆಟ್ಟಗಳಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೇನೋ ಅಂತ ಒಂಚೂರು ಭಯ ಆಗ್ತೈತೆ. ನೋಡಿ ಹೆಂಗೈತೆ ಬೆಟ್ಟ. ಗಾಯ್ಸ್ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಳೋದಕ್ಕಿನ್ನ ಬದುಕ್ ಮೇಲೆ ಅದೇ ಧೈರ್ಯ ಅಂತ ತೋರಿಸಿದ್ರೆ ಸಾಕು ಗಾಯ್ಸ್, ಬದುಕ್ಬಿಡ್ಬೋದು. ಇದನ್ನ ನೋಡಿದ್ರೆ ಸಾಕು ಧೈರ್ಯ ಬಂದ್ಬಿಡುತ್ತೆ. ಸರ್ ಬನ್ರಿ ಸತ್ತೋಗ್ರಿ ಅಷ್ಟೇ. ಇಲ್ಲಾಂದ್ರೆ ಜನಗಳನ್ನ ಸಾಯಿಸಾಕಿ, ನೀವು ಸತ್ತೋಗಿ ಇಲ್ಲಾಂದ್ರೆ ಜನಗಳನ್ನ ಸಾಯಿಸಾಕಿ. ಹೋಗ್ತೀವಲ್ಲ ನೆಕ್ಸ್ಟು ಅದೇ ಗೈಸ್ ನೋಡ್ತಾ ಇರಲ್ಲ. ನೆಕ್ಸ್ಟ್ ಆ ವೈಟ್ ಸ್ನೋ ಮೌಂಟೇನ್ಸ್ ಏನು ಕಾಣಿಸ್ತಿದೆ, ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಓಕೆ ಗಾಯ್ಸ್, ನಾವು ವಿ ಆರ್ ಇನ್ ಕಲ್ಪ ಮಾರ್ಕೆಟ್. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಕಲ್ಪ ಮಾರ್ಕೆಟ್ಗೆ ಬಂದಿದ್ದೀವಿ. ಆ್ಯಂಡ್ ಮಾರ್ಕೆಟ್ ಕೂಡ ತುಂಬ ದೊಡ್ಡದಾಗಿ ಐತೆ, ನೀವು ನೋಡಿ. ದಿಸ್ ಈಸ್ ದ ಕಲ್ಪ ಮಾರ್ಕೆಟ್. ಕಲ್ಪ ಫಸ್ಟ್ ಆಫ್ ಆಲ್ ಕಲ್ಪ ಅನ್ನೋದು ಹಿಂದೂ ಟೆಂಪಲ್ಸು ಮತ್ತು ಬುದ್ಧಿಸ್ಟ್ ಟೆಂಪಲ್ಸು ತುಂಬಾ ಇದ್ದಾವೆ. ಲೈಕ್ ಮಾನ್ಸ್ಟ್ರೀಸು, ಹಿಂದೂ ಟೆಂಪಲ್ಸು. ಇನ್ನೊಂದು ಕ್ರೇಜಿಯಸ್ಟ್ ಥಿಂಗ್ ಏನಂದರೆ ಇಂಡಿಯಾಸ್ ಫಸ್ಟ್ ಎವರ್ ವೋಟರ್ ಕಲ್ಪ ಅಲ್ಲೇ ಲೈಕ್ ಬಾರ್ನ್ ಆಗಿರೋದು. ಅವ್ರ ನೇಮ್ ಬಂದುಬಿಟ್ಟು ಬೆಳಗ್ಗೆ ನೋಡೋಣಪ್ಪ ಗೂಗಲಲ್ಲಿ, ಏನೋ ಶ್ಯಾಮ್ ಸಮಥಿಂಗ್ ಏನೋ ಇದೆ, ಶ್ಯಾಮ್ ಶರಣ್ ನಿಗಿ ಏನೋ ಇದೆ. ಅವ್ರು ಇಲ್ಲೇ ಇಂಡಿಯಾಸ್ ಫಸ್ಟ್ ಎವರ್ ವೋಟರ್ ಅಂತೆ ಅವ್ರು ಇಲ್ಲೇ ಇಟ್ಟಿರೋದು. ಆ್ಯಂಡ್ ಲ್ಯಾಂಡ್ಸ್ಕೇಪ್ಸ್ ಅಂತೂ ಕ್ರೇಜಿ ಒಟ್ನಲ್ಲಿ ಊರು. ಆ್ಯಂಡ್ ಇದೆ ಕಲ್ಪ ಸರ್ಕಲ್ ಆ್ಯಂಡ್ ಮಾರ್ಕೆಟ್ ಸ್ಟ್ಯಾಚ್ಯೂ ಆ್ಯಂಡ್ ದಿಸ್ ದ ಟೆಂಪಲ್, ಬುದ್ಧ ಟೆಂಪಲ್ ಯಾವುದೋ ಒಂದಿದೆ ಹಿಂದೆಗಡೆ. ಎಲ್ಲೋದ್ರೂ ಇಲ್ಲಿ ಸ್ವೆಟ್ರ್ಗಳು ಜಾಕೆಟ್ಗಳೇ ಇದ್ದಾವೆ ಗೈಸ್. ಮಾತೆತ್ತಿದ್ರೆ ಶೂ ಇದೆ, ಅದು ಬಿಟ್ರೆ. ಸೊ ಇನ್ನೇನು ಬೇಕು, ಏನು ತಗೋಣ. ಓಕೆ ಗೈಸ್, ಈಗ ನಾವು ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿಕೊಂಡು ನೋಡ್ತಾ ಇದ್ದೀವಿ. ಎಲ್ಲಿಗೆ ಬರೋದ? ಇವಾಗ ನಾವು ಹೊರಡ್ತಿದ್ದೀವಿ ಟೋವಾಗೇನು, ಟೋಬಾನ ಕಾಜಾಗೆ ಇರ್ಬೋದು. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಏರಿಯಾ ಒಂದೊಂದು ಥರ ಇದೆ. ಒಂದೊಂದು ಮಾರ್ಕೆಟ್ ಒಂಥರ, ಒಂದೊಂದು ಸಿಟಿ ಒಂಥರ ಡಿಫ್ರೆಂಟ್ ಆಗಿದೆ. ಕಾಜಾ ಈಸ್ ಲಾಸ್ಟ್ ಡೆಸ್ಟಿನೇಷನ್. ಆ್ಯಂಡ್ ಆಚೆ ಬಂದ್ರೇ ಗೈಸ್, ನೀವು ಕೂಡ ಬಂದು ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಒಂದೊಂದು ಸಿಟಿ ಒಂದೊಂದು ಡಿಫ್ರೆಂಟ್ ಆಗಿದೆ. ಒಂದೊಂದು ಆ ನೇಚರು, ಆ ಒಂದು ಆ್ಯಂಬಿಯನ್ಸು ಎಲ್ಲ ಕ್ರೇಜಿಯಾಗಿದೆ. ಸೊ ಟ್ರೈ ಟು ಟ್ರಾವೆಲ್. 24 ಗಂಟೆ ನಮ್ಮ ಲೈಫಲ್ಲಿ ನಮ್ಗೆ ಇರೋದೆ ಕಷ್ಟಗಳು, ಟೆನ್ಷನ್ಸು, ಕಮಿಟ್ಮೆಂಟ್ಸು, ಪ್ರೆಷರು, ಕೆರಿಯರ್ ಮೇಲಿರುವಂಥ ಒಂದು ಪ್ರೆಷರ್ಸು ಎಲ್ಲ ಇರೋದೆ. ಬಟ್ ಒಂದು ಟ್ರಾವೆಲ್ ಮಾಡಿದ್ರೆ ಒಂದು ಸ್ವಲ್ಪ ಮೈಂಡ್ ಅದು ರಿಲೀಫ್ ಆಗುತ್ತೆ. ಆ್ಯಂಡ್ ಆದಷ್ಟು ಟ್ರಾವೆಲ್ ಮಾಡಿ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್, ಬುದ್ಧ ಸ್ಟ್ಯಾಚ್ಯೂ ಇದು ಕಾಜಾ ಅಲ್ಲಿ, ಕಲ್ಪ ಅಲ್ಲಿ. ಆ್ಯಂಡ್ ಗೈಸ್, ಆದಷ್ಟು ಟ್ರಾವೆಲ್ ಮಾಡಿ. ಟ್ರಾವೆಲ್ ಮಾಡಿದಷ್ಟು ಹೊಸ ಜಾಗಗಳಿಗೆ ಆ ಜಾಗದ ಮಹತ್ವಗಳೇನೋ, ಆ ಜಾಗದ ನೇಚರು, ಆ್ಯಂಬಿಯನ್ಸು ಎಲ್ಲ ಗೊತ್ತಾಗುತ್ತೆ ನಿಮಗೆ. 22,000 ಸಂಬಳಕ್ಕೆ ಸೇರಿ ಅವ್ನು ಇದು ಮಾಡ್ತಾವ್, ಇವನು ಅದು ಮಾಡ್ತಾವ್, ನಾ HR ಆ ಬಕೆಟ್ ಹಿಡಿಬೇಕು, ಆ ಕಂಪನಿಯಲ್ಲಿ ಹಿಂಗಿರಬೇಕು, 8 ಅವರ್ ಕುತ್ಕೊಬೇಕು, ಎಲ್ಲ ತಲೆನೋವು ಇರೋದೆ. ರಿಸೈನ್ ಮಾಡಿಬಿಟ್ಟಾದ್ರೂ ಬಂದು ಸ್ವಲ್ಪ ದೇಶನ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿರುತ್ತೆ ಜೀವನದಲ್ಲಿ. ಈ ಜನ್ರೇಷನಲ್ಲಿ ಇರೋರಂತೂ ಏನು ಉದ್ಧಾರ ಮಾಡ್ತಿದ್ರು ಪರವಾಗಿಲ್ಲ, ಟ್ರಾವೆಲ್ ಮಾಡಿ ಸೆಲ್ಫ್ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದ್ರಲ್ಲಿ ಬೆಟರ್ ನನಗನ್ಸುತ್ತೆ. ಎಸ್ ಕರೆಕ್ಟ್ ಗೈಸ್. ಆಲ್ರೆಡಿ ನಂಗೆ ಸುಸ್ತಾಗಿದೆ, ಮತ್ತೆ ರಾಜ ಅವ್ರು ಕರ್ಕೊಂಡು ಹೋಗ್ತಾವ್ರು. ಅದೇನಕ್ಕೆ ಏನಕ್ಕೆ ಬಂದಿದ್ದಾರೆ ಏನೋ ಗೊತ್ತಿಲ್ಲ ಗೈಡ್, ಸುಮ್ಮನೆ ಸುಸ್ತು ಅನ್ಕೊಂಡು ಬ್ರೋ ಈ ಕಡೆಯಿಂದ ಆ ಕಡೆ ಮೂಲೆಗೆ ಹೋಗಿ ತಿರುಗಿ ಈ ಕಡೆಯಿಂದ ಈ ಮೂಲೆಗೆ ಹೋಗಿ ಆ ಮೂಲೆಯಿಂದ ಈ ಮೂಲೆಗೆ ತಿರ್ದಾ ಇವಾಗ ಹೋಗ್ತಾ ಇಲ್ಲ. ಬೈ ಅಲ್ಲಿ ಯಾವ್ದೋ ಒಂದು ಕೋಟ್ ಓದ್ದೆ, ಅಂದ್ರೆ ಬರ್ತಾವ್ರದ್ದು ಯಾರೋ ಕಾರಲ್ಲಿ ಹಾಕ್ಸ್ಕೊಂಡು ಹೋಗ್ತಾ ಇದೆ ಇಂಗ್ಲೀಷಲ್ಲಿ. ಜೀವನದಲ್ಲಿ ನಾವ್ ಯಾಕೆ ಖುಷಿಯಾಗಿಲ್ಲ ಅಂತ ಅಂದ್ರೆ ಜೀವನ ನಾವು ಪ್ರೀತಿಸೋದು ಮರ್ತೋಗಿದೀವಂತೆ. ನಮ್ ಜೀವನನೇ ನಾವು ಪ್ರೀತಿಸೋದು ಮರ್ತೋಗಿದೀವಂತೆ. ಅನ್ನಂದ್ರೆ ಏನ್ ಹೇಳೋ, ಅದು ನಾವೆಲ್ಲ ಕರೆಕ್ಟಾಗೆ ಮಾಡ್ತಾ ಇದೀವಿ, ನೀವೆಲ್ಲ ಹುಡುಗಿರ್ ಮೇಲೆ ಇದ್ ಮಾಡ್ಕೊಂಡು ಹುಡುಗಿರ್ನ ಪ್ರೀತಿಸ್ತಾ ಇದೀರ, ಅದಕ್ಕೆ ಹಂಗ ಹೋಗ್ತಾ ಇರೋದು. ನೀವೆಲ್ಲ ನಾನು ಯಾರು ಪ್ರೀತಿಸ್ತಾ ಇಲ್ಲಪ್ಪ. ಲವ್ ಮಾಡ್ತಾ ಇದೀವಿ ಹೋಗ್ಲಿ, ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಮತ್ತೆ ನಿನ್ನ ಹಣೆಗೂ ನನ್ನ ಮೇಲೆಲ್ಲ ಹಣೆ ಇಕ್ಬೇಡಪ್ಪ. ನನ್ನ ಹಣೆಗೂ ಜಾಸ್ತಿ ಜನ ಅವ್ರನ್ನ ನಂಬ್ಕೊಂಡು ಆಮೇಲೆ ಅದೇ ನೋಡೋದಾ ಯಾರು
ಮನೆಯವರು ಫ್ರೆಂಡ್ಸು ಈ ಥರ ಎಲ್ಲ. ನಾನು ಲವ್ ಮಾಡೋದು ಬಿಟ್ಟು ಎಷ್ಟೋ ವರ್ಷಗಳೇ ಆಗೋಯ್ತು. 3 ವರ್ಷ ಆಗೋಯ್ತು ಲವ್ ಮಾಡೋದು ಬಿಟ್ಟು ನಾನು. ಅದಕ್ಕೆ ಮುಂಚೆ ಮಾಡಿದ್ಯಲ್ಲ? ಅದ್ರ ಮುಂಚೆ ಮಾಡಿರ್ತೀವಿ, ಎಲ್ಲ ಆಗದಿರೋ ಕೆಲಸಗಳಾಗಿರ್ತವೆ. ಏನಂಗಂದ್ರೆ ಆಗ್ದಿರೋ ಕೆಲಸ ಅಲ್ಲ ಅಂದರೆ ನನಗೆ ಅನ್ಸಿರೋದು ಅದು ಆಗದೆ ಇರೋವಂಥ ಕೆಲಸ. ಅದಾಗಲ್ಲ, ಅದಾದ್ಮೇಲೆ ಮತ್ತೆ ಎಲ್ಲೂ ಏನೂ ಆಗಿಲ್ಲ ಅಷ್ಟೇ. ಅದೇ ಲಾಸ್ಟ್ ಆ್ಯಂಡ್ ಫೈನಲ್. ಸೊ ಅದಕ್ಕೆ ನೀನು ಜೀವನನ ಪ್ರೀತಿ ಮಾಡೋದು ಕಲ್ತ್ಕೊ. ನಾನು ಕಲ್ತೀನಿ. ನಾನು ಮಾಡ್ತಾ ಇದ್ದೀನಿ. ಹಾಂ, ಇಲ್ಲೇ ಸಿಗ್ತೈತೆ ಬಾ. ಗಾಯ್ಸ್, ನಮ್ಮ ರಾಜಾ ಬೈ ಇವಾಗ ಸಾಕ್ಸ್ ತೊಗೊಂಡವ್ರೆ ಚಳಿಗೆ. ಎಷ್ಟಾಯ್ತು ರಾಜಾ ಬೈ? ಮಾಮೂಲಿ ಅಷ್ಟೇ. ಎಲ್ಲ ಡಿಸ್ಕೌಂಟ್ ಏನಾದ್ರು ಹಾಕೋಣ? ಏನು ಡಿಸ್ಕೌಂಟು? ಇನ್ಫ್ಲೂಯೆನ್ಸ್ ಏನು ವರ್ಕ್ ಆಗಲ್ಲ ನಿಮ್ದು ಇಲ್ಲಿ? ಇವಕ್ಕೆಲ್ಲ ಮರ್ಯಾದೆ ಬೇಡ. ಏನು ಸಾಕೊಳ್ಳಲ್ಲಿ ನೋಡ್ದ ನೀನು? ಹಾಕ್ಲಾ? ಎಲ್ಲಿ ಜ್ಯೂಸ್ ಅಂದೆ? ಇಲ್ಲೇ ರೆಡಿ ಆತ ಮೇಲೆ. ಗೈಸ್, ರಸ್ಮಲೈ ಇನ್ ಕಲ್ಪ ನನ್ನ ಫೇವ್ರೇಟ್ ಗೈಸ್. ಎಲ್ಲೋದ್ರೂ ನಾನು ರಸ್ಮಲೈನ ಟೇಸ್ಟ್ ಮಾಡೇ ಮಾಡ್ತೀನಿ. ಬೆಂಗಳೂರು, ಮೈಸೂರು ಎಲ್ಲ ಕಡೆ ಟೇಸ್ಟ್ ಮಾಡಾಕ್ತೀನಿ. ಬಿಕಾಸ್ ಅದು ನೋಡೋಷ್ಟೊತ್ತಿಗೆ ನನಗೆ ನನ್ನ ಮನ್ಸು ಎಳಿತಾ ಇರ್ತದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹಾಕಿದ್ದೀವಿ. ಹಾಯ್ ಗೈಡ್ಸ್ ಬ್ರೋ, ಪಾಟ್ ಪಾಡು, ಒಂದು ಹಾಡು ಆಡು ಬ್ರೋ ರಾಜ ನೋಡಿ. ಹಣ್ಸಕ್ ಹೋಗ್ತಾನಪ್ಪ ಅವನು. ನೆಕ್ಸ್ಟು ಇಷ್ಟು ದಿವಸ ರೆಫರೆನ್ಸ್ಗೆ ನಮ್ಮ ಹೆಸರು ತಗೊಂತ ಇದ್ರು. ನೆಕ್ಸ್ಟ್ ಆನಂದ್ ರಾಜವಲಿ ಆದ ನಾನು. ಅವ್ರು ಯಾರದು ನಮ್ಮ ಗೈಡು ಕ್ಯಾಕರ್ಸ್ ಮಕ್ಕ ಇಂಡೈರೆಕ್ಟ್ ಆಗಿ ಹೋಗಿದ್ರು. ಹೈ ಆಲ್ಟಿಟ್ಯೂಡ್ ರೀಜನ್ಸು ಸ್ವಲ್ಪ ಡ್ರಿಂಕಿಂಗು ಸ್ಮೋಕಿಂಗ್ಸ್ ಎಲ್ಲ ಕಮ್ಮಿ ಮಾಡ್ರಿ ಅಂದ್ರೆ ಇವ್ರಿನ್ನ ಜಾಸ್ತಿ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ರಾಜವಲ್ಲಿ ಅವ್ರಿಗೆ ಫ್ಯೂಚರ್ ಕಾಣಿಸ್ತಿಲ್ಲ. ಇನ್ನು 120 ಕಿಲೋಮೀಟರ್ ಹೋದ್ಮೇಲೆ ಮೇಲೆ ಕೆಳಗೆ ಎಲ್ಲ ಓಪನ್, ಆಲ್ ಓಪನ್ಸ್, ನೋ ಕ್ಲೋಸಿಂಗ್ಸ್. ಅವಾಗ ಗೊತ್ತಾಗುತ್ತೆ ಇದೆಲ್ಲ ಲೆಕ್ಕ